ಅಧಿಕಾರ ಸ್ವೀಕರಿಸಿದ 15 ದಿನಗಳಲ್ಲೇನೆ ಈ ರೀತಿ ಒಂದು ಮಹತ್ವದ ಬೆಳವಣಿಗೆ ಆಗ್ತಾ ಇರೋದು ಭಾರತದ ದೃಷ್ಟಿಯಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಮೋದಿ ಇಸ್ ಎ ಗ್ರೇಟ್ ಫ್ರೆಂಡ್ ಆಫ್ ಮೈನ್ ಅಂತ ಅಂದದ್ದು ಈ ಇಬ್ಬರು ನಾಯಕರ ನಡುವೆ ಒಳ್ಳೆಯ ಒಂದು ಕೆಮಿಸ್ಟ್ರಿ ಇದೆ. ಸೊ ಓವರ್ ಆಗಿ ನೋಡೋದಾದ್ರೆ ಇಬ್ಬರು ನಾಯಕರ ನಡುವೆ ಈ ದ್ವಿಪಕ್ಷೀಯ ಮಾತುಕತೆ ನಡೆಯುತ್ತಲ್ಲ ಎಷ್ಟು ಇಂಪಾರ್ಟೆಂಟ್ ಸರ್? ಜಾಗತಿಕ ವಿಷಯಗಳ ಬಗ್ಗೆ ಅವರ ಅಭಿಪ್ರಾಯಗಳು ಒಂದೇ ಆಗಿವೆ. ಈ ವಲಯದಲ್ಲಿ ಒಂದು ರೂಲ್ ಬೇಸ್ಡ್ ಇಂಟರ್ನ್ಯಾಷನಲ್ ಆರ್ಡರ್ ಇರಬೇಕು ಅನ್ನೋದು ಇವರಿಬ್ಬರು ನಾಯಕರ ಒಮ್ಮತ ಅಭಿಪ್ರಾಯ. ಟ್ರಂಪ್ರ ಪ್ರಮುಖ ವಿರೋಧಿ ಚೈನಾ. ಎಲ್ಲ ಕಡೆ ಚೈನಾವನ್ನ ಅಟ್ಟಾಡಿಸಿಕೊಂಡು ಅವರು ಅದನ್ನು ಚೈನಾನ ಬಡಿತಾರೆ. ಮೋದಿ ಅವರಿಗಿಂತ ಒಳ್ಳೆಯ ಸಹಯೋಗಿ ಈ ವಲಯದಲ್ಲಿ ಸಿಗೋದೇ ಇಲ್ಲ. ಟ್ರಂಪ್ ಭಾರತಕ್ಕೆ ಹಿತೈಷಿನೋ, ಮೋದಿ ಅವರಿಗೆ ಹಿತೈಷಿನೋ ಹಿತಶತ್ರುನೋ? ಇದನ್ನ ನಾವು ಸ್ವಲ್ಪ ಟ್ರಂಪ್ ವಿಷಯದಲ್ಲಿ ಈ ಮಾತನ್ನ ಬದಲಾಯಿಸಬೇಕಾಗುತ್ತೆ. ಭಾರತದ ಜೊತೆಗಿನ ಸ್ನೇಹ ಅಮೆರಿಕಕ್ಕೆ ಮುಖ್ಯ. ಮೇಲೆ ಸ್ನೇಹವನ್ನು ತೋರಿಸಿದ್ರು ಕೂಡ ಹಿಂದೆ ಅದರ ಕುತಂತ್ರ ಬುದ್ಧಿ ಇದ್ದೇ ಇರುತ್ತೆ. ಟ್ರಂಪ್ ಅದರಿಂದ ಯಾವತ್ತೂ ಹಿಂದೆ ಹೋಗೋದಿಲ್ಲ. ಈಸ್ ನಾಟ್ ಬೈಡನ್. ವಿಶ್ವಾಸಾರ್ಹವಾಗಿ ಅವರು ನಡ್ಕೋತಾರೆ. ಈ ಬಗ್ಗೆ ನನ್ನ ಮನಸ್ಸಿನಲ್ಲಿ ಯಾವುದೇ ಶಂಕೆ ಇಲ್ಲ. ಇವಾಗ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಮೋದಿ ಮತ್ತು ಟ್ರಂಪ್ ಭೇಟಿ. ಇನ್ನು ಟ್ರಂಪ್ ಅಧಿಕಾರ ಸ್ವೀಕರಿಸಿದ 15 ದಿನಗಳಲ್ಲೇನೆ ಈ ರೀತಿ ಒಂದು ಮಹತ್ವದ ಬೆಳವಣಿಗೆ ಆಗ್ತಾ ಇರೋದು ಭಾರತದ ದೃಷ್ಟಿಯಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಇವಾಗ ಏನಾಗುತ್ತೆ ಸರ್, ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಒಂದು ವಿಶ್ವದ ಮಟ್ಟದಲ್ಲಿ ಭಾರತ ಇಷ್ಟೊಂದು ಪ್ರಾಬಲ್ಯ ಸಾಧಿಸ್ತಾ ಅನ್ನೋದು ಹೆಮ್ಮೆಯ ವಿಚಾರ ಆಯ್ತಂದ್ರೆ ಈಗ ಸದ್ಯದ ಒಂದು ಪರಿಸ್ಥಿತಿ ನೋಡೋದಾದ್ರೆ ಚುನಾವಣಾ ಪ್ರಚಾರ ಟೈಮ್ನಲ್ಲಿ ಅಕ್ರಮ ವಲಸಿಗರನ್ನ ನಾವು ಹೊರಹಾಕ್ತೀವಿ ಅಂತ ಹೇಳಿದಾಗ ಮೆಕ್ಸಿಕೋ ಮತ್ತೆ ಕೆನಡಾ ಜೊತೆಗೆ ಭಾರತದ ಅಕ್ರಮ ವಲಸಿಗರನ್ನು ಕೂಡ ಹೊರಹಾಕ್ತೀನಿ ಅಂತ ಹೇಳಿದ ಟ್ರಂಪ್ ಅದೇ ರೀತಿ ಮಾಡಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಭಾರತ ಮತ್ತು ಅಮೆರಿಕದ ನಡುವಿನ ಸಂಬಂಧದಲ್ಲಿ ಏನಾದ್ರೂ ಬಿರುಕು ಮೂಡಿರ್ಬೋದಾ? ಹೌದು, ಜೈಶಂಕರ್ ಅವ್ರು ಹೇಳಿದ್ದಾರೆ ಅಕ್ರಮ ವಲಸಿಗರನ್ನ ಅವರು ಭಾರತಕ್ಕೆ ಕಳಿಸಿರೋದ್ರಲ್ಲಿ ತಪ್ಪೇನು ಇಲ್ಲ ಅಂತ ಹೇಳಿ. ಇದೊಂದು ವಿಚಾರ ಆಯ್ತಂದ್ರೆ ಇವಾಗ ಟ್ಯಾರಿಫ್ ಮೊದಲು ಹೆಚ್ಚು ಮಾಡಿದ್ರು, ಆದ್ರೆ ಬಜೆಟ್ ನಲ್ಲಿ ಇವಾಗ ಸುಂಕವನ್ನ ಕಡಿಮೆ ಮಾಡಿದ್ದಾರೆ. ಸೊ ಓವರ್ ಆಗಿ ನೋಡೋದಾದ್ರೆ ಇಬ್ಬರು ನಾಯಕರ ನಡುವೆ ಈ ದ್ವಿಪಕ್ಷೀಯ ಮಾತುಕತೆ ನಡೆಯುತ್ತಲ್ಲ ಎಷ್ಟು ಇಂಪಾರ್ಟೆಂಟ್ ಸರ್? ಯಾವೆಲ್ಲ ವಿಚಾರಗಳು ಚರ್ಚೆ ಆಗ್ಬೋದು ಇಬ್ಬರು ನಾಯಕರ ನಡುವೆ ಸಂಬಂಧವನ್ನ ವೃದ್ಧಿ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ನೋಡೋದಾದ್ರೆ? ತುಂಬಾ ಮುಖ್ಯ ಮಾತು ಇದು. ಮತ್ತೆ ನಮ್ಮ ಈ ಚರ್ಚೆಗೂ ಸಹ ಮತ್ತೆ ಭಾರತೀಯ ಸಂದರ್ಭದಲ್ಲಿ ಬಹಳ ಮುಖ್ಯವಾದದ್ದು ಇದು. ಮೋದಿಯವರು ಮತ್ತೆ ಟ್ರಂಪ್ ಪರಸ್ಪರರ ಬಗ್ಗೆ ಆಡಿಕೊಂಡಂತ ಮಾತು ಚುನಾವಣೆ ಅದು ದೀಪಾವಳಿ ಸಂದರ್ಭದಲ್ಲಿ ಮೋದಿ ಇಸ್ ಎ ಗ್ರೇಟ್ ಫ್ರೆಂಡ್ ಆಫ್ ಮೈನ್ ಅಂತ ಅಂದದ್ದು. ಮತ್ತೆ ಮೋದಿಯವರು ಸಹ ಅವ್ರಿಗೆ ಮೈ ಗುಡ್ ಫ್ರೆಂಡ್ ಟ್ರಂಪ್ ಅಂತ ಅವ್ರ ವಿಶ್ ಮಾಡದ್ದು ನವೆಂಬರ್ 5ನೇ ತಾರೀಕು. ಮತ್ತೆ ಹಿಂದಿನ ಒಂದು ಹೌಡಿ ಮೋದಿ ಮತ್ತೆ ಹಲೋ ಟ್ರಂಪ್ ಆ ಒಂದು ಇದು ಹೂಸ್ಟನ್ ಅಲ್ಲಿ ನಡೆದದ್ದು ನಲ್ಲಿದ್ದೇನೆ ಆಕ್ಚುಲಿ ಇಲ್ಲಿ ಅಹಮದಾಬಾದ್ ನಲ್ಲಿ ಅದೆಲ್ಲ ನೆನಪಿಸ್ಕೊಂಡ್ರೆ ಈ ಇಬ್ಬರು ನಾಯಕರ ನಡುವೆ ಒಳ್ಳೆಯ ಒಂದು ಕೆಮಿಸ್ಟ್ರಿ ಇದೆ. ಆಯ್ತಾ? ಹೀಗಾಗಿ ಏನಾಗಿದೆ ಅದು ಬೈಡನ್ ಸರ್ಕಾರದಲ್ಲಿ ಈ ಎರಡು ದೇಶಗಳ ನಡುವೆ ಸಂಬಂಧಗಳು ಅಷ್ಟೇನು ಹೇಳಿಕೊಳ್ಳುವಷ್ಟು ಚೆನ್ನಾಗಿರ್ಲಿಲ್ಲ. ಹಾಗಿರುವಾಗ ಮತ್ತೊಮ್ಮೆ ಟ್ರಂಪ್ ಬಂದದ್ದು ಮತ್ತೆ ಅವರು ಮೋದಿಯವರಿಗೆ ತುಂಬಾ ಗನಿಷ್ಠ ಮಿತ್ರರಾಗಿರೋದು ಭಾರತಕ್ಕೆ ಏನು ಅನುಕೂಲನ ತರಬಹುದು. ಮತ್ತೆ ಈ ಒಂದು ಇದನ್ನ ಆಕ್ಚುಲಿ ಈ ಒಂದು ಅವಕಾಶವನ್ನು ಟ್ರಂಪ್ ವೈಟ್ ಹೌಸ್ ಅಲ್ಲಿ ಇರೋದನ್ನ ನಮ್ಮ ಅನುಕೂಲಕ್ಕೆ ನಾವು ಹೇಗೆ ಬಳಸ್ಕೋಬಹುದು ಅನ್ನೋದನ್ನ ನಾವು ನಮ್ಮ ಸರ್ಕಾರ, ನಾವು ಭಾರತೀಯರಾಗಿ ನಾವು ಯೋಚನೆ ಮಾಡಲೇಬೇಕಾಗಿದೆ. ಈಗೇನಾಗಿದೆ ನೋಡಿ, ಹಲವು ವಿಷಯದಲ್ಲಿ ಟ್ರಂಪ್ ಮತ್ತೆ ಮೋದಿಯವರ ಅಭಿಪ್ರಾಯಗಳು ಕೆಲವು ಜಾಗತಿಕವಾಗಿ ಆಯ್ತಾ ಜಾಗತಿಕ ವಿಷಯಗಳ ಬಗ್ಗೆ ಅವರ ಅಭಿಪ್ರಾಯಗಳು ಒಂದೇ ಆಗಿವೆ. ಈಗ ಮುಖ್ಯವಾಗಿ ಏನಂತ ಹೇಳಿದ್ರೆ ಈ ರೂಲ್ ಬೇಸ್ಡ್ ಇಂಟರ್ನ್ಯಾಷನಲ್ ಆರ್ಡರ್ ಮತ್ತೆ ಪೀಸ್ ಅಂಡ್ ಸ್ಟೆಬಿಲಿಟಿ ಇನ್ ಇಂಡೋ ಪ್ಯಾಸಿಫಿಕ್. ಇನ್ಫ್ಯಾಕ್ಟ್ ಏಷ್ಯಾ ಪ್ಯಾಸಿಫಿಕ್ ಮತ್ತು ಇಂಡಿಯನ್ ಓಷನ್ ಅಂತ ಎರಡು ಸೆಪರೇಟ್ ರೀಜನ್ ಅನ್ನ ಹಿಂದೆ ಅಮೆರಿಕನ್ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದನ್ನ ಟ್ರಂಪ್ ಕಾಲದಲ್ಲೇ ಜೂನ್ 2019 ನಲ್ಲಿ ಇಂಡೋ ಪ್ಯಾಸಿಫಿಕ್ ಅಂತ ಹೊಸ ಒಂದು ವಲಯವನ್ನಾಗಿ ಅಮೆರಿಕದ ರಕ್ಷಣಾ ಇಲಾಖೆ ಮಾಡ್ಕೋತು. ಅಂದ್ರೆ ಆಫ್ರಿಕಾದ ಈಸ್ಟ್ ಕೋಸ್ಟ್ ಇಂದ ಹಿಡಿದು ಅಮೆರಿಕಾದ ವೆಸ್ಟ್ ಕೋಸ್ಟ್ ವರೆಗಿನ ಇಡೀ ಪ್ರದೇಶ, ಇಂಡಿಯನ್ ಓಷನ್ ಸೇರಿ ದೆನ್ ಪೆಸಿಫಿಕ್ ಓಷನ್, ಇಂಡೋ ಪ್ಯಾಸಿಫಿಕ್ ಅಂತ ಈ ವಲಯದಲ್ಲಿ ಸ್ಟೆಬಿಲಿಟಿ ಇರಬೇಕು ಅಂತ. ಇಲ್ಲಿ ಈ ವಲಯವನ್ನ ಡಿಸ್ಟೆಬಿಲೈಸ್ ಮಾಡ್ತಾ ಇರೋದು ಯಾರು? ಚೈನಾ.
ಓಕೆ. ಹೌದು. ಇಂಡಿಯನ್ ಓಷನ್ ಅಲ್ಲಿ ತನ್ನದೇ ಆದಂತ ಬೇಸ್ ಗಳನ್ನ ಮಾಡ್ಕೋತಾ ಇದೆ. ಪಾಕಿಸ್ತಾನದಲ್ಲಿ, ಜಿಬೂತಿನಲ್ಲಿ, ಇವನ್ ಬಾಂಗ್ಲಾದಲ್ಲೂ ಟ್ರೈ ಮಾಡ್ತು, ಬರ್ಮಾದಲ್ಲಿ, ಆಮೇಲೆ ಆಕ್ಚುಲಿ ಮತ್ತೆ ಫಿಲಿಪೀನ್ಸ್, ಮತ್ತೆ ಇಂಡೋನೇಷ್ಯಾ, ವಿಯೆಟ್ನಾಂ ವಿರುದ್ಧ ಪ್ರತಿದಿನ ಒಂದಲ್ಲ ಒಂದು ತಂಟೆ ಮಾಡ್ತಾನೆ ಇದೆ ಅಲ್ಲಿ. ಆಯ್ತಾ, ಒಂದು ರೀತಿಯ ಒಂಥರ ಒಳ್ಳೆ ಗೂಂಡ ತರ ಬಿಹೇವ್ ಮಾಡ್ತಾ ಇದೆ ಸೌತ್ ಚೈನಾ ಸೀನಲ್ಲಿ. ಹೀಗಾಗಿ ಮತ್ತೆ ಸೌತ್ ಚೈನಾ ಸಿ ಏನು ಆಕ್ಚುಲಿ ಪ್ರಪಂಚದ 3ನೇ ಒಂದು ಟ್ರೇಡ್ ಸಾಗೋದು ಸೌತ್ ಚೈನಾ ಸೀನಲ್ಲಿ. ಅದರ 90% ಭಾಗ ತನ್ನದು ಅಂತ ಚೈನಾ ಹೇಳ್ಕೊತಾ ಇದೆ. ಹಾಗೆ ಹೇಳ್ಕೊಂಡು ಅಲ್ಲಿ ಟ್ರೇಡ್ ಅನ್ನ ಅದನ್ನೇನು ತಡೆದು ಬಿಟ್ರೆ ಈ ಪ್ರಪಂಚದ 3ನೇ 1% ಟ್ರೇಡ್ ನಡೆಯೋದು ಅಲ್ಲಿ. ಆಯ್ತಾ, ಹಂಗೆಲ್ಲ ಚೈನಾ ಮಾಡಿದ್ರೆ ಎಂತ ಒಂದು ಅನಾಹುತ ಆಗ್ಬೋದು. ಈಗ ಅಲ್ಲಿ ಅದರಿಂದಾಗಿ ಈ ವಲಯದಲ್ಲಿ ಒಂದು ರೂಲ್ ಬೇಸ್ಡ್ ಇಂಟರ್ನ್ಯಾಷನಲ್ ಆರ್ಡರ್ ಇರಬೇಕು ಅನ್ನೋದು ಇವರಿಬ್ಬರು ನಾಯಕರ ಒಮ್ಮತ ಅಭಿಪ್ರಾಯ. ಹೀಗಾಗಿ ಚೈನಾ ಮತ್ತೆ ಟ್ರಂಪ್ರ ಪ್ರಮುಖ ವಿರೋಧಿ ಚೈನಾ. ನಮಗೆಲ್ಲ ಗೊತ್ತಿದೆ, ಹಿಂದೆ ಅವ್ರು ಏನ್ ಮಾಡಿದ್ರು, ಟ್ರೇಡ್ ವಾರ್ ಮೊದಲು ಮಾಡಿದ ಹಾಗೆ ಈಗಲೂ ಶುರು ಮಾಡಿದ್ದಾರೆ. ಚೈನಾನ ಅವರು ಸುಮ್ಮನೆ ಬಿಡೋದಲ್ಲ, ಎಲ್ಲಾ ಕಡೆ ಚೈನಾವನ್ನ ಅಟ್ಟಾಡಿಸ್ಕೊಂಡು ಅವರು ಅದನ್ನ ಚೈನಾನ ಬಡಿತಾರೆ. ಆಯ್ತಾ, ಹೀಗಾಗಿ ಅದಕ್ಕೆ ಮೋದಿ ಅವರಿಗಿಂತ ಒಳ್ಳೆಯ ಸಹಯೋಗಿ ಈ ವಲಯದಲ್ಲಿ ಸಿಗೋದೇ ಇಲ್ಲ. ಅಫ್ಕೋರ್ಸ್ ಜಪಾನ್ ಇದೆ, ಆದ್ರೆ ಜಪಾನ್ ನೇರವಾಗಿ ಚೈನಾ ವಿರುದ್ಧ ನಿಂತುಕೊಳ್ಳೋದಕ್ಕಾಗೋದಿಲ್ಲ ಬಿಕಾಸ್ ಆಫ್ ಸ್ಟ್ರಾಟಜಿಕ್ ರೀಸನ್ಸ್ ಅಂಡ್ ಜಿಯೋಗ್ರಫಿಕ್ ಪ್ರಾಕ್ಸಿಮಿಟಿ. ಮತ್ತೆ ಜಪಾನ್ಗೆ ತನ್ನದೇ ಆದಂತ ಒಂದು ಹೋರಾಡಬಲ್ಲಂತ ಸೇನೆ ಇಲ್ಲದೆ ಇರೋದು. ಆದ್ರೆ ಇಂಡಿಯನ್ ಆರ್ಮಿಗೆ ಚೈನಾ ಜೊತೆ ಹೋರಾಡಿ ಅಭ್ಯಾಸ ಇದೆ. ಗಲ್ವಾನ್ ನೆನಪಿಸ್ಕೊಳ್ಳಿ, ಅನಂತರದ ನೆನಪಿಸ್ಕೊಳ್ಳಿ. ಈಗ ಏನಾಗಿದೆ, ಅಮೆರಿಕ ಯಾವುದೇ ಕ್ರಮ ತಗೊಂಡ್ರು, ಮಿಲಿಟರಿ, ಇಕನಾಮಿಕ್ ಏನೇ ಕ್ರಮ ತಗೊಂಡ್ರು, ಅಮೆರಿಕ ಜೊತೆ ಗಟ್ಟಿಯಾಗಿ ನಿಂತುಕೊಳ್ಳುವಂತ ಒಂದು ದೇಶ ಇಂಡಿಯಾ, ಮತ್ತೊಂದು ಆಸ್ಟ್ರೇಲಿಯಾ. ಹೀಗಾಗಿ ಈ ದೇಶಗಳ ನಾಯಕರ ಜೊತೆ ಟ್ರಂಪ್ ಬಹಳ ಒಳ್ಳೆಯ ಸಂಬಂಧವನ್ನ ಇಟ್ಕೋತಾರೆ. ಈಗ ಇದು ಗೊತ್ತಾಗಿರೋದ್ರಿಂದಲೇ ಟ್ರಂಪ್ ಬರ್ತಾರೆ ಅಂತ ಗೊತ್ತಾದ ಕೂಡಲೇ ಬಂದ ಮೇಲೆ ಚೈನಾ ಮೋದಿಯವರನ್ನ, ಇಂಡಿಯಾವನ್ನ ತನ್ನ ಕಡೆ ಸೆಳ್ಕೊಳ್ಳೋದಕ್ಕೆ ಏನೆಲ್ಲ ಆಟಗಳು ಆಡ್ತಾ ಇದೆ ನೀವು ನೋಡ್ತಾನೆ ಇದ್ದೀರಿ. ಆದ್ರೆ ಆಕ್ಚುಲಿ ಅದ್ರ ಚೈನಾ ಪ್ರಾಮಾಣಿಕ ಅಲ್ಲ. ಈ ಕಾರಣಕ್ಕಾಗಿ ಈ ವಿಷಯದಲ್ಲಿ ನಮಗೆ ಉಪಯೋಗ ಆಗೋದು ಟ್ರಂಪ್. ಹೀಗಾಗಿ ನಾವು ಟ್ರಂಪ್ ನಮ್ಮ ಪರವಾಗಿ ಧ್ವನಿ ಎತ್ತೋದ್ರಿಂದ, ಮತ್ತೆ ಯಾವುದೇ ಸಂದರ್ಭದಲ್ಲಿ ನಮ್ಮ ಪ್ರಮುಖ ವಿರೋಧಿ ಚೈನಾ, ಪಾಕಿಸ್ತಾನ ಅಲ್ಲ. ಆಯ್ತಾ, ಪಾಕಿಸ್ತಾನ ವಿಷಯದ ಬಗ್ಗೆ ನಾವು ಒಂದು ಮಾತಾಡೋಣ ಆಮೇಲೆ. ಚೈನಾ ವಿರುದ್ಧ ನಮ್ಮ ಒಂದು ಹಿತಾಸಕ್ತಿಗಳನ್ನ ಗಟ್ಟಿಯಾಗಿ ನಾವು ಕಾಪಾಡ್ಕೋಬೇಕಾದ್ರೆ ನಮಗ್ ಬೇಕಾಗಿರೋದು ಅಮೆರಿಕ. ಆಕ್ಚುಲಿ ಅಲ್ಲಿರೋ ಅಧ್ಯಕ್ಷರು ಟ್ರಂಪ್ ನಮಗೆ ಸಹಕಾರಿಯಾಗಿದ್ದಾರೆ. ಈ ಕಾರಣಕ್ಕಾಗಿ ಮತ್ತೆ ಮೋದಿ ಮತ್ತೆ ಟ್ರಂಪ್ ಭೇಟಿಯಾಗೋದು, ಈ ವಿಷಯಗಳನ್ನ ಮಾಡೋದು. ಮತ್ತೆ ಕೆಲವು ಈ ಕ್ರಿಸ್ಟಲ್ ಬ್ಲೇಡ್, ಇದು ಜನರಲ್ ಎಲೆಕ್ಟ್ರಿಕಲ್ ಕಂಪನಿದು ಇದು ಎಂಜಿನ್ಗಳು ನಮ್ಮ ಇದಕ್ಕೆ ತೇಜಸ್ಸಿಗೆ ಅದನ್ನ ಕೊಡ್ತೀವಿ ಅಂತ ಒಪ್ಪಂದ ಮಾಡ್ಕೊಂಡು ಅವ್ರು ಇನ್ನೂ ನಿಧಾನ ಮಾಡ್ತಾ ಇದ್ದಾರೆ. ಅದೆಲ್ಲ ಬೇಗ ಬೇಕು, ಬೇಗ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಗೆ ಪ್ರಯೋಜನ ಇಲ್ಲ ನಮಗದು ಅಂತ ಹೇಳಿ ತಗೊಳ್ಳೋದಕ್ಕೆ, ಮತ್ತೆ ಇನ್ನು ಹೊಸ ಒಂದು ಇದನ್ನ F-35 ಫೈಟರ್ ಬಾಂಬರ್ಗಳನ್ನ ಅವರಿಂದ ಪಡ್ಕೊಳ್ಳೋದಕ್ಕೆ, ಮತ್ತೆ ಬೇರೆ ಇದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಅವರ ಮುಖ್ಯ ಡಿಫೆನ್ಸ್ ಮತ್ತೆ ಇಕನಾಮಿಕ್ ಫೀಲ್ಡ್ ಅಲ್ಲಿ ಮಹತ್ತರ ಅಗ್ರಿಮೆಂಟ್ ನ ಮಾಡ್ಕೊಳ್ಳೋದಕ್ಕೆ ಈ ಇಬ್ಬರು ನಾಯಕರು ಕೂತು ಮಾತಾಡೋದು ಒಳ್ಳೇದು. ಅಂತದೊಂದು ನಡೀತಾ ಇದೆ. ಇನ್ಫ್ಯಾಕ್ಟ್ ಆಕ್ಚುಲಿ ಮೊದಲು ಕೇಳ್ತಾ ಇದ್ವಿ, ಟ್ರಂಪ್ ಬರ್ತಾರೆ, ಅವರ ಮೊದಲನೇ ಭೇಟಿಯೇ ಇಂಡಿಯಾಗ ಆಗ್ತದೆ ಅಂತ ಹೇಳ್ತಾ ಇದ್ರು. ಗೊತ್ತಿಲ್ಲ ಆಗ್ತದೆ ಏನೋ ಅಂತ. ಮೋದಿ ಅವರೇ ಮೊದಲು ಹೋಗ್ತಾ ಇದಾರೆ. ಅದಕ್ಕೆ ಮೊದಲು ಬೆಂಜಮಿನ್ ನೆತನ್ಯಾಹು ಹೋಗಿ ಆಯ್ತು. ಈಗ ಇಸ್ರೇಲ್ ಮತ್ತು ಅಮೆರಿಕ ಬಹಳ ಕ್ಲೋಸ್ ಮೊದಲಿಂದನೂ, ಅದು ಬೇರೆ ವಿಷಯ ಬಿಡಿ. ಆಯ್ತಾ, ಒಟ್ಟಿನಲ್ಲಿ ಎಸ್, ಮೋದಿ ಟ್ರಂಪ್ ಮೀಟಿಂಗ್ ಇದೆಯಲ್ಲ, ಅದು ನಮ್ಗೆ ಬಹಳ ಮುಖ್ಯ, ಅನುಕೂಲ ಆಗ್ತದೆ. ಸರ್, ನೀವ್ ಹೇಗೆ ಅನಾಲಿಸಿಸ್ ಮಾಡ್ತೀರಾ? ಇವಾಗ ಟ್ರಂಪ್ ಭಾರತಕ್ಕೆ ಹಿತೈಷಿನೋ, ಮೋದಿ ಅವರಿಗೆ ಹಿತೈಷಿನೋ, ಹಿತಶತ್ರುನೋ, ಅಥವಾ ಒಂದ್ ವೇಳೆ ಅಮೆರಿಕ ಅಂತಂದ್ರೆ ಆಬ್ವಿಯಸ್ ಇದೆ, ಬೆನ್ನ ಹಿಂದೆ ಚೂರಿ ಹಾಕೋ ಬುದ್ಧಿ ಬಿಡೋದೇ ಇಲ್ಲ. ಎಷ್ಟರ ಮಟ್ಟಿಗೆ ಮೇಲೆ ಸ್ನೇಹವನ್ನು ತೋರಿಸಿದ್ರು ಕೂಡ ಹಿಂದೆ ಅದರ ಕುತಂತ್ರ ಬುದ್ಧಿ ಇದ್ದೇ ಇರುತ್ತೆ. ಇದನ್ನ ಮೋದಿ ಸರ್ಕಾರ ಯಾವ ರೀತಿ ಟ್ಯಾಕಲ್ ಮಾಡುತ್ತೆ? ಒಂದ್ ವೇಳೆ ಅಡ್ವರ್ಸ್ ಎಫೆಕ್ಟ್ ಏನಾದ್ರು ಬೇರೆ ರೀತಿ ಅಡ್ಡ ಪರಿಣಾಮ ಬೀರೋ ಸಾಧ್ಯತೆ ಇದೆ ಅಂತ ಅಂದ್ರೆ? ಹೌದು, ನೀವು ಹೇಳಿದ್ರೆ ಅಮೆರಿಕ ನಂಬಿಗಸ್ತ ಸಹಯೋಗಿ, ಸ್ನೇಹಿತ ಅಲ್ಲ ಅಂತ. ಆದ್ರೆ ಇದನ್ನ ನಾವು ಸ್ವಲ್ಪ ಟ್ರಂಪ್ ವಿಷಯದಲ್ಲಿ ಈ ಮಾತನ್ನ ಬದಲಾಯಿಸ್ಕೋಬೇಕಾಗ್ತದೆ. ಓಕೆ, ಒಬಾಮಾ ಆಗ್ಲಿ ಅಥವಾ ಇವನ್ ಬೈಡನ್ ಆಗ್ಲಿ, ನೀವು ಹೇಳಿದ ಆ ಮಾತಿಗೆ ಅವರು ಪಕ್ಕಾ ಉದಾಹರಣೆ ಆಗ್ತಾರೆ. ಆಯ್ತಾ, ಆದ್ರೆ ಟ್ರಂಪ್ ಅದೇನಾಗಿದೆ, ಆಕ್ಚುಲಿ ಬಿಸ್ನೆಸ್ ನಲ್ಲಿ ಏನು ಮಾತು ಬಹಳ ಮುಖ್ಯ ಆಗ್ತದೆ. ನಾವು ಮಾತು ಆಡೋದಕ್ಕೆ ಡೀಲ್ ಅಥವಾ ಮಾತು ಇಷ್ಟ ಆಡ್ಬೋದು, ಡೀಲ್ ಮಾಡ್ಕೊಂಡ ಮೇಲೆ ಅದಕ್ಕೆ ಅನುಗುಣವಾಗಿ ನಡಿಲೇಬೇಕು. ನಡಿಲಿಲ್ಲ ಅಂತ ಹೇಳಿದ್ರೆ ಬಿಸಿನೆಸ್ ಕೊಲ್ಯಾಪ್ಸ್ ಆಗ್ತದೆ. ಟ್ರಂಪ್ ಬೇಸಿಕಲಿ ಒಬ್ಬ ಬಿಸಿನೆಸ್ ಮ್ಯಾನ್. ಅಲ್ಲೇನಾಗಿದೆ, ಅವರು ಭಾರತದ ಜೊತೆ ಸರಿಯಾದ ಸಂಬಂಧ ಇಟ್ಕೊಳ್ಳೋದು ಪ್ರಸಕ್ತ ಸನ್ನಿವೇಶದಲ್ಲಿ. ನಾನು 10 ವರ್ಷ ಹಿಂದಿನ ಮಾತಾಡೋದಿಲ್ಲ, ಇದೇನು 10 ವರ್ಷ ಆದ್ಮೇಲೆ ಏನಾಗುತ್ತೆ ಅಂತ ನಾನು ಮಾತಾಡೋದಿಲ್ಲ. ಈ ಪ್ರಸಕ್ತ ಜಾಗತಿಕ ಸನ್ನಿವೇಶದಲ್ಲಿ ಆಯ್ತಾ, ಭಾರತದ ಜೊತೆಗಿನ ಸ್ನೇಹ ಅಮೆರಿಕಕ್ಕೆ ಮುಖ್ಯ. ಈ ಕಾರಣಕ್ಕಾಗಿ ಏನಾಗಿದೆ, ಟ್ರಂಪ್ ಭಾರತಕ್ಕೆ ಕೊಟ್ಟಂತ ಯಾವುದೇ ವಾಗ್ದಾನವನ್ನ
ಅವರು ಉಳಿಸ್ಕೋತಾರೆ. ಮತ್ತೆ ವಾಗ್ದಾನ ಕೊಡೋದಕ್ಕೂ ಮೊದಲೇ ಭಾರತದಿಂದ ತಾವು ಏನೇನು ಪಡ್ಕೋಬೇಕೋ ಅದನ್ನೂ ಸಹ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಮತ್ತೆ ಯಾವುದೇ ಸಂಬಂಧ ಅದು ಗಿವ್ ಅಂಡ್ ಟೇಕ್ ಅಲ್ವಾ, ಕೊಡಕೊಳ್ಳಲಿಕ್ಕೆ ಅಲ್ವಾ. ನಾವು ಇಂಡಿಯನ್ಸ್ ಅಮೆರಿಕ ನಾವು ಹೇಳ್ದಂಗೆ ಕೇಳ್ಬೇಕು, ನಾವು ಹೇಳಿದ್ದೆಲ್ಲ ಕೊಡ್ಬೇಕು, ನಾವು ಅದಕ್ಕೇನು ಕೊಡಬಾರ್ದು, ಇಲ್ಲ ನಾವು ಹೊಂದ್ಕೋಬಾರ್ದು, ಆಯ್ತಾ. ಇದು ಅನ್ರಿಯಲಿಸ್ಟಿಕ್. ಅದು ನಾವು ಆಕ್ಚುಲಿ ನಾವು ಆತ್ಮನಿರ್ಭರ್ ಭಾರತ್ ಅಂತ ನಾವು ಹೇಗ್ ಮಾಡೋದಕ್ಕೆ ಹೊರಟಿದ್ವೋ ಹಾಗೆ ಅವರು ಸಹ ಆತ್ಮನಿರ್ಭರ್ ಅಮೆರಿಕ ಅವರು ಹೊರಟಿದ್ದಾರೆ. ಮೇಕ್ ಇನ್ ಅಮೆರಿಕ ಅಂದ್ರೆ ಏನು, ಆತ್ಮನಿರ್ಭರ ಅಮೆರಿಕ. ಅದಕ್ಕೆ ತಕ್ಕಾಗಿ ನಮ್ಮಿಂದ ಸಹಕಾರ ಅವರು ಬಯಸಿದ್ರೆ ನಾವು ಆಕ್ಚುಲಿ ಅದನ್ನ ಅರ್ಥ ಮಾಡ್ಕೊಂಡು ನಾವು ಸ್ಪಂದಿಸ್ಬೇಕು. ಆಗ ಟ್ರಂಪ್ ಸಹ ಸ್ಪಂದಿಸ್ತಾರೆ. ಹೀಗಾಗಿ ಪರಸ್ಪರ ಡಿಸ್ಕಸ್ ಮಾಡಿಕೊಂಡು ಇಬ್ಬರಿಗೂ ಅನುಕೂಲವಾಗುವಂತ ಒಂದು ಒಪ್ಪಂದಗಳನ್ನ ಮಾಡಿಕೊಂಡ್ರೆ ಟ್ರಂಪ್ ಅದರಿಂದ ಯಾವತ್ತೂ ಹಿಂದೆ ಹೋಗೋದಿಲ್ಲ. ಈಸ್ ನಾಟ್ ಬೈಡನ್. ಸೊ ಈ ಒಂದು ಕಾರಣಕ್ಕಾಗಿ ನಾವು ಟ್ರಂಪ್ ಅವ್ರನ್ನ ವಿಶ್ವಾಸ ತಗೋಬೇಕು. ಮತ್ತೆ ಅವರ ಭಾರತದ ಜೊತೆಗಿನ ಸಹಯೋಗ ಅವರ ಒಂದು ಮ್ಯಾಗಾಗೆ ಮತ್ತೆ ಒಂದು ಅಮೆರಿಕ ಫಸ್ಟ್ ನೀತಿಗೆ ಮತ್ತೆ ಅಮೆರಿಕದ ಇತರೆ ಹಿತಾಸಕ್ತಿಗಳಿಗೆ ಸಹಕಾರಿಯಾಗ್ತದೆ. ಅಂದ್ರೆ ಇಂಡಿಯಾಗೆ ನಾವು ಕೇವಲ ಕೊಡ್ತಾ ಇಲ್ಲ, ಇಂಡಿಯಾದಿಂದ ತಗೋತೀವಿ, ಅವರು ಇಂಡಿಯಾನು ಸಹ ನಮಗೆ ಬೇಕಾದ್ರೆ ಕೊಡ್ತಾ ಇದೆ ಅನ್ನೋ ಒಂದು ಅಭಿಪ್ರಾಯನ ಅವರಲ್ಲಿ ಕ್ರಿಯೇಟ್ ಮಾಡ್ತು ಅಂತ ಹೇಳಿದ್ರೆ ಅವರು ನಮಗೆ ಅವ್ರ 4 ವರ್ಷಗಳು ಅವ್ರು ವೈಟ್ ಹೌಸ್ ಅಲ್ಲಿ ಇರೋ ತನಕ ಆಯ್ತಾ ಅವ್ರ ಆಕ್ಚುಲಿ ನಮಗೆ ವಿಶ್ವಾಸಾರ್ಹವಾಗಿ ಅವರು ನಡ್ಕೋತಾರೆ. ಈ ಬಗ್ಗೆ ನನ್ನ ಮನಸ್ಸಿನಲ್ಲಿ ಯಾವುದೇ ಶಂಕೆ ಇಲ್ಲ. ಓಕೆ, ಥ್ರೆಟನಿಂಗ್ ಅಲ್ಲ ಅಂತ ಹೇಳ್ತೀರಾ? ನೋ.